ಇನ್ನು ಅಶ್ವಥ್ ನಾರಾಯಣ ಅವರು ಹಾಗೂ ದಿನೇಶ್ ಗುಂಡೂರಾವ್ ಅವರ ನಡುವೆಯೂ ಕೂಡ ವಾಕ್ಸಮರ ನಡೆಯಿತು. ಇವರೊಬ್ಬರು ಅದ್ಯಾವ ಡಾಕ್ಟರ್ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದರು. ನಿಮ್ಮದು ನೋಡ್ಕೊಳ್ಳಿ, ರಾಜ್ಯದಲ್ಲಿ ಡೆಂಗ್ಯೂ ಹೆಚ್ಚಾಗ್ತಾ ಇದೆ ಅಂತ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಇಬ್ಬರ ನಡುವೆಯೂ ಕೂಡ ವಾಕ್ಸಮರ ಜೋರಾಗಿದೆ. ಏನೋ ಗೊತ್ತಿಲ್ಲ, ಏನು ಒಬ್ಬರು ಮಾತಾಡ್ಬೇಕು. ಮುಖ್ಯಮಂತ್ರಿ ಅವಕಾಶ ಕೊಡುವ. ಮುಖ್ಯಮಂತ್ರಿ ಆಗ್ಬಿಡ್ತೀರಾ? ಏನು ಅವ್ರಿದ್ದಾರೆ ಮಾತಾಡ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಈಗ ಪ್ರತಿಭಟನೆ ಜೋರಾಗ್ತಾ ಇದೆ. ಪೊಲೀಸರು ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಹೆಚ್ಚಾಗ್ತಾ ಇದೆ. ಮುತ್ತಿಗೆ ಹಾಕ್ಲೇಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಮುನ್ನುಗ್ತಾ ಇದ್ದಾರೆ. ಈಗ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಫ್ರೀಡಂ ಪಾರ್ಕ್ನಲ್ಲಿ ಇನ್ನೊಂದು ಕಡೆಗೆ ಆಗ್ತಾ ಇದೆ. ಅಧಿವೇಶನದ ಒಳಗೆ ವಾಕ್ಸಮರಗಳು ನಡೀತಾ ಇದೆ. ನಾಯಕರ ನಡುವೆ, ಕಾಂಗ್ರೆಸ್ ನಾಯಕರು ಮತ್ತೆ ಬಿಜೆಪಿ ನಾಯಕರ ನಡುವೆ. ಈ ಕಡೆಗೆ ಕಾರ್ಯಕರ್ತರು ಮತ್ತೆ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೀತಾ ಇದೆ. ಕಾರಣ ವಿಧಾನಸೌಧದ ಮುತ್ತಿಗೆ ಹಾಕೋಕೆ ಅವತ್ತು ಮುಂದಾಗಿದ್ರು ಬಿಜೆಪಿಯವರು. ಅವಾಗಲೇ ಒಂಚೂರು ಘರ್ಷಣೆ ಆಗಿತ್ತು, ಮತ್ತೆ ಸ್ವಲ್ಪ ನಿಲ್ಲಿದ್ರು, ಮತ್ತೆ ಈಗ ಶುರು ಮಾಡಿಕೊಂಡು ವಿಧಾನಸೌಧ ಮುತ್ತಿಗೆಗೆ ತೆರಳುವಂತ ಸಂದರ್ಭದಲ್ಲಿ ಪೊಲೀಸರು ಅವರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಎರಡು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಅಲ್ಲಿ ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೀತು, ತಳ್ಳಾಟ ನೂಕಾಟ ಆಯಿತು. ಬ್ಯಾರಿಕೇಡ್ಗಳನ್ನ ತಳ್ಳಾಟ ಮಾಡುವಂಥದ್ದು, ಅದ್ರ ಮೇಲೆ ಹತ್ತುವಂಥ ಕೆಲಸವನ್ನ ಮಾಡಿದ್ರು. ಒಂದಿಷ್ಟು ಜನ ಗಾಯಗಳು ಕೂಡ ಆಗಿದೆ. ಈಗ ಹಲವರನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎರಡು ಕ್ಯಾಮ್ರಾ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಮೊದಲನೇದರಲ್ಲಿ ಒಂದಿಷ್ಟು ವಾಕ್ಸಮರ ಎಲ್ಲ ಆಯಿತು, ಅವ್ರನ್ನ ವಶಕ್ಕೆ ಪಡ್ಕೊಳ್ಳುವಂಥ ಸಂದರ್ಭ. ಈಗ ಇನ್ನೊಂದು ಅವ್ರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸಂಪೂರ್ಣವಾಗಿ ಅವರೆಲ್ಲ ಗಾಡಿಯಲ್ಲಿ ತುಂಬಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಂಘರ್ಷ ಈಗ ಮುಂದುವರಿತಾ ಇದೆ, ಆಕ್ರೋಶ ಮುಂದುವರಿತಾ ಇದೆ. ಬಿಜೆಪಿ ನೇರವಾಗಿ ಈಗ ಕಾಂಗ್ರೆಸ್ ಮೇಲೆ ಮುಗಿ ಬೀಳ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಂತೂ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸದನದ ಒಳಗೂ ಸಹ ಬಿಜೆಪಿಯ ನಾಯಕರು ಸರ್ಕಾರದ ಮೇಲೆ ಮುಗಿ ಬಿದ್ದಿದ್ದಾರೆ. ಇವತ್ತು ಸ್ವಲ್ಪ ಸಚಿವರು ಓಪನ್ ಅಪ್ ಆಗಿ ಡಿಫೆಂಡ್ ಮಾಡಿದ್ರು. ಚಿಂತೆ ಎಲ್ಲ ನಾವು ಡಿಫೆಂಡ್ ಮಾಡ್ಕೊಳ್ಳೋಣ ಅನ್ನೋ ಮಟ್ಟಕ್ಕೆ ಡಿಫೆಂಡ್ ಮಾಡ್ಕೊಳ್ಳೋಕೆ ಇವತ್ತು ಅವರು ಕೂಡ ಮುಂದಾದರು. ಅವರು ಕೂಡ ಹೇಳಿಕೆಗಳನ್ನು ಕೊಟ್ಟರು, ಸುದ್ದಿಗೋಷ್ಠಿಯನ್ನು ನಡೆಸಿದರು. ಹಲವು ಸಚಿವರು, ಆಲ್ಮೋಸ್ಟ್ ಹಲವು ಸಚಿವರು ಕೂತ್ಕೊಂಡ್ಬಿಟ್ಟು ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿ ಈ ವಿಚಾರದಲ್ಲಿ ಡಿಫೆಂಡ್ ಮಾಡ್ಕೊಳ್ಳುವಂಥ ಮಟ್ಟಕ್ಕೆ ಇವತ್ತು ಹೋದರು. ಸೊ ಅದನ್ನು ಭ್ರಷ್ಟಾಚಾರವನ್ನು ಡಿಫೆಂಡ್ ಮಾಡಿಕೊಂಡು ಇಡಿ ಮೇಲೆ ಆರೋಪವನ್ನು ಮಾಡಿಕೊಂಡು ಶುರು ಮಾಡಿಕೊಂಡ್ರು. ಏನು ಮಾಡ್ತಾ ಇದ್ರಂತ ಅವ್ರಿಗಾದ್ರೂ ಅರ್ಥ ಆಯ್ತಲ್ಲೋ ಗೊತ್ತಿಲ್ಲ, ಬಟ್ ಅವರು ನೇರವಾಗಿ ಹೇಳ್ತಾ ಇದ್ದು ಕೆಲವೊಂದು ಮಾತ್ರ ಪಿಕಪ್ ಮಾಡ್ಕೊಳ್ತಾ ಇದ್ದಾರೆ ಇಡಿ ಅವರು ಅಂತ ಹೇಳಿ.
ಓಕೆ. ಆದರೆ ಈ ವಿಚಾರದಲ್ಲಿ ಮಾತನಾಡಿ ಅಂದರೆ ಮಾತನಾಡ್ತಾ ಇಲ್ಲ. ಬಿಜೆಪಿಯವರು ಕೇಳ್ತಾ ಇರೋದು ಅದನ್ನೇ. ಈಗ ಈ ವಿಚಾರದಲ್ಲಿ ಮಾತನಾಡಿ, ಕಣ್ಮುಂದೆನೇ ಇದೆ, ದುಡ್ಡೆಲ್ಲಿ ಹೋಯ್ತು 89 ಕೋಟಿ ಹೇಳಿ ಅಂತ ಕೇಳ್ತಾ ಇದ್ದಾರೆ. ರಾಜುಗೌಡರು ಮಾತಾಡ್ತಾ ಇದ್ದಾರೆ. ಆ ಕಡೆ ಕಾಂಗ್ರೆಸ್ ಸರ್ಕಾರ ಒಂಥರ ಎಮರ್ಜೆನ್ಸಿ ಹೋರಾಟ ಮಾಡಕ್ ಬಿಡ್ತಿಲ್ಲ. ಹೋರಾಟ ಮಾಡೋದು ನಮ್ಮ ಹಕ್ಕನ್ನು ಕಸಿದಂತ ಶಕ್ತಿ ಯಾರಿಗಿಲ್ಲ. ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷ ನಾಯಕರಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದ್ರು. ಅವಾಗಿನ ನಮ್ಮ ಮುಖ್ಯಮಂತ್ರಿಗಳು ಅಂತ ಸನ್ಮಾನ್ಯ ಯಡಿಯೂರಪ್ಪ ಅವರು ಸಾಹೇಬರು ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಇವತ್ತು ನಮ್ಮ ಹೋರಾಟ ಮಾಡೋಕ್ಕೆ ಬಿಡ್ತಿಲ್ಲ. ಇದು ನಿಜಕ್ಕೂ ಒಳ್ಳೆಯದಲ್ಲ. ಕರ್ನಾಟಕದಲ್ಲಿರುವಂಥ ಎಲ್ಲ ದಲಿತರು, ಎಲ್ಲ ST ವರ್ಗದವರು ಇದನ್ನು ಪ್ರತಿಭಟಿಸ್ತಾರೆ. ನಮ್ಮ ಹೋರಾಟ ನಿರಂತರ. ಎಲ್ಲ ಸರ್ಕಾರ ಸರ್ಕಾರಕ್ಕೆ ಧಿಕ್ಕಾರ!